ಅಯ್ಯೋ ಏನಿದು ಸಾರೇ ಇಳಿಸಿಲ್ವಲ್ಲ ಇವರು. ಆಹಾ ಸದ್ಯ ತಳ ಹಿಡ್ದಿಲ್ಲ. ಯೋನಪ್ಪ ಸಾರಿನ ಪಾತ್ರೆ ಇಳಿಸು ಅಂತ ಹೇಳಿದ್ನಲ್ಲ, ಇಳಿಸೇ ಇಲ್ಲ. ಅವರೇ ಅದು ಯಾಕೋ ಬೆಳಗ್ಗೆಯಿಂದ ವಿಪರೀತ ಮಂಡಿ ನೋವ್ತೈತೆ. ಆಸ್ಪತ್ರೆಗೆ ಹೋಗಿ ತೋರಿಸ್ಕೊ ಬರ್ತೀನಿ. ಆಸ್ಪತ್ರೆಗ ಯಾಕೆ ಏನಾಯ್ತು? ಅದ್ಯಾಕೋ ಬೆಳಗ್ಗೆಯಿಂದ ಕಾಲಿಟ್ಟು ಸಾಕು ಕಳಕ್ ಕಳಕ್ ಅಂತೈತೆ ಮಂಡಿ. ಹೌದೇ? ಒಂದು ಕೆಲಸ ಮಾಡು, ಆ ಒಯ್ಯನ್ನು ಕಳಿಸ್ತೀನಿ, ಜೊತೆಯಾಗಿ ಹೋಗಿ ತೋರಿಸ್ಕೊಂಬರಿ ಬಂತೆ. ಅಯ್ಯೋ ಮೇಡಮ, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ? ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ, ಇವಳು ಇರ್ತಾಳೆ ನನ್ನ ಜೊತೆ. ಅದು ಡಾಕ್ಟ್ರು ಏನಾರು ಮಾತ್ರೆ ಅದು ಇದು ಚೀಟಿ ಬರ್ಕೊಟ್ರೆ ನಂಗೆ ಗೊತ್ತಾಗಲ್ವಲ್ಲ, ಅದಕ್ಕೆ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಸರಿ ಹಂಗಾರೆ ಸ್ನೇಹ, ಹುಷಾರ ಕರ್ಕೊಂಡೋಗಿ ಹುಷಾರ ಕರ್ಕೊಂಬರವ. ಹಾಂ ಆಯ್ತವ. ತಗೊಳಪ್ಪ. ಆಸ್ಪತ್ರೆನಾಗೆ ಡಾಕ್ಟ್ರು ಯೋನೇ ಪರೀಕ್ಷೆ ಮಾಡಿಸ್ಕೊಂಡ್ರೆ ಬಿಟ್ಟು ಬರಬೇಡ, ಮಾಡಿಸ್ಕ. ಅಯ್ಯೋ ಬೇಡ ಮರಿ, ನನ್ನ ಹತ್ರಕ್ಕಿದೆ. ಆಸ್ಪತ್ರೆಗೆ ಅಂತ ಹೋಗುವಾಗ ನಮ್ಮ ತಾವು ದುಡ್ಡು ಇರಬೇಕು ಕಣಪ್ಪ. ಇಟ್ಕ ತಗ. ಹ್ಞೂ ಹೋಗ್ಬ. ಮಾಡ್ತೀನಿ. ಪುಟ್ಟ ನಡಿ. ಯೋನ್ರಿ ಇದು ಯೋನ್ ಮಾಡ್ಕೊಂಡ್ರಿ? ಕಾಲು ಚಾನೆ ನೋಯ್ತಿದೆ ಬಂಗಾರ, ನೋವು ತಡೆಯಕ್ಕಾಯ್ತಿಲ್ಲ. ಎಲ್ಲಾಗದೆ? ಯಾವ ಸಿನ್ ಮಾಡ್ಕೊಂಡು ಓಡಾಡೋದಲ್ವೇ ನೀವು? ಯಾಕೆ ಹಿಂಗೆ ಮಾಡ್ಕೊಂಡ್ರಿ? ಹೀಗೆ ನೋಡಿ, ಒಳಗಡೆ ಯೋನ್ ಆಗೈತೋ ಯೋನೋ. ನನಗೆ ಏನು ಆಗಕ್ಕಿಲ್ಲ ಬಂಗಾರ, ಹೊಸ ಸಮಾಧಾನ ಮಾಡ್ಕ. ಇಲ್ಲ ರೀ, ನಿಮ್ಗಿದೆಲ್ಲ ಗೊತ್ತಾಗಕ್ಕಿಲ್ಲ. ಇನ್ನು ಈಗ ತಾನೇ ಚೇತರಿಸ್ಕೊಳ್ತಾ ಇದ್ದೀರಿ, ಮತ್ತೆ ನಿಮ್ಗೆ ಯೋನಾರ ಆದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಹೊಸಿ ಕಾಲು ಉಳ್ಕಿದೆ ಆಟೆಯ. ಆಟಯ ಅಂತ ಅದು ಯೋಟ್ ಸುಲಭವಾಗಿ ಹೇಳ್ತಿದ್ದೀರಿ ನೀವು. ಬಸಿ ಇರಿ. ಸ್ನೇಹ, ನಿಮ್ಮ ಮಾವನ ಕಾಲಿಗೆ ಮಾಲಿಸ್ ಮಾಡೋ ಎಣ್ಣೆ ತಗೊಂಬಾವ. ಬಂಗಾರ, ಸ್ನೇಹ ಎಲ್ಲವಳೆ? ಅಯ್ಯಯ್ಯೋ, ಹೌದಲ್ವೇ? ನನ್ನ ಸೊಸೆ ಇದ್ದಿದ್ರೆ ಇಷ್ಟೊತ್ತಿಗೆ ಯೋನಾನ ಮಾಡಿರಾಳು. ಹೌದು ಬಂಗಾರ, ಇವತ್ತು ಈ ಮಾದೇಗೌಡ ಎದ್ದು ಓಡಾಡ್ತಿದ್ದ ಅಂದ್ರೆ ಅದು ನನ್ನ ಸೊಸೆಯಿಂದಲೇ. ಸ್ನೇಹ ಇದ್ದಿದ್ರೆ ಏನೋ ಒಂದು ಮಾಯ ಮಾಡಿ ನನ್ನ ಕಾಲು ನೋವು ಹೋಗ್ತಿರೋಳು. ಹೌದು ರೀ. ಅತ್ತೆ, ಈ ಕಡೆ ಬನ್ನಿ. ಯಾಕವ? ಮಾವಂಗೆ ಎಣ್ಣೆ ಹಚ್ಚಕ್ಕೆ. ನಾನು ಹಚ್ತೀನಿ, ಕೊಡಿಲಿ. ಅತ್ತೆ, ಬರೀ ಎಣ್ಣೆ ಹಚ್ಚಿದ್ರೆ ಸಾಕಾಗಲ್ಲ. ಎಣ್ಣೆ ಬಿಸಿ ಇರುವಾಗಲೇ ಚೆನ್ನಾಗಿ ತಿಕ್ಕಿ ಮಸಾಜ್ ಮಾಡಿ ಉಳುಕ್ ತೆಗಿಬೇಕು. ಎಲ್ಲಿ, ಈ ಕಡೆ ಬನ್ನಿ. ನೀವು ಫಸ್ಟ್ ಬನ್ನಿ ಅತ್ತೆ. ಸರಿ ಸರಿ. ಹುಷಾರ್ ಕಣವ. ಹುಷಾರು ಹುಷಾರು ಹುಷಾರು. ಹುಷಾರವರಾದ. ಎಲ್ಲಿ ಮಾವ, ಕಾಲ್ ಕೆಳಗ್ ಬಿಡಿ. ಈಗ ನೋವಿದ್ಯಾ ನೋಡಿ. ರಾಧಾ, ಇವಾಗ ಹೊಸಿನೂ ನೋವೇ ಇಲ್ಲ. ರಾಧಾ, ಇದನ್ನೆಲ್ಲ ಯಾವಾಗ ಎಲ್ಲಿ ಕಲ್ತಿಯವ? ಅತ್ತೆ, ಸ್ನೇಹ ಇದ್ದಾಗ ಇದೆಲ್ಲ ಮಾಡ್ತಾ ಇದ್ಲಲ್ಲ, ಅದನ್ನ ನೋಡ್ತಾ ಇದ್ದೆ, ಅದನ್ನೇ ಫಾಲೋ ಮಾಡಿದೆ ಅಷ್ಟೇ. ಅವ ನೀನಾ? ಅಯ್ಯಯ್ಯ, ಯಾಕೆ ಮಗ? ಮಲ್ಕ, ನಾನೇ. ಯಾವಾಗ ಬಂದವ? ಏಟತ್ತಾಯ್ತು? ಬರ್ತಾರೆ ನಿನ್ನ ನೋಡೋಕ್ಕೆ ಅಂತ ಬಂದಾಗ ಯೋನೋ ಕನ್ವರ್ಸ್ತಿದ್ದೆ. ಅದಕ್ಕೆ ನಾನೇ ನನ್ನ ಮಡ್ಲ ಮ್ಯಾಕೆ ಮಲಗಿಸ್ಕೊಂಡೆ. ನಾನು ಮಲಗಿಸ್ಕೊಂಡ ಮ್ಯಾಕೆಯ ನೀನು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದು.
ನಾನು ಮಾಡು ಯೋನೋ ಹೇಳ್ತೀವಿ. ನಿನ್ನ ಮನಸ್ಸಿಗೆ ಆಯಾಸ ಆಗಿರ್ಬೇಕಾದ್ರೆ ನಾನು ಹಿಂಗೆ ಯೋನು ಅಂತ ನೆಮ್ಮದಿ ಕೊಡಲಿ. ಇಡೀ ಜಗತ್ನಾಗೆ ಅವ್ವನ ಮಡ್ಲಿಗಿಂತ ನೆಮ್ಮದಿ ಬೇರೆ ಎಲ್ಲವ ಐತೆ. ಅದಿರಲಿ, ನೆನ್ನೆ ರಾತ್ರಿ ನಾನು ಬಸ್ಸು ಅದೇಟ್ಕಿತ ಫೋನ್ ಮಾಡಿದ್ವಿ. ಯಾಕಲ ಫೋನ್ ತೆಗಿಲಿಲ್ಲ? ಏಟ್ ಹೊತ್ತಿಗೆ ಬಂದೆ? ಊಟ ಮಾಡ್ದೆ ಹಂಗೆ ಮಲ್ಕೊಂಡಿದ್ಯಾ? ಇಲ್ಲವಾ, ಅದು ನಾನು ಬರ್ತಾ ಪುಟ್ಟವನ ಮನೆಗೆ ಊಟ ಮಾಡ್ಕೊಂಬಂದೆ. ಬರೋಷ್ಟ ನೀವೆಲ್ಲ ಮನಿಕೋಗ್ಬಿಟ್ಟಿದ್ರಿ, ಅದಕ್ಕೆ ಎಬ್ಬಿಸೋಕ್ಕಾಗಲಿಲ್ಲ. ವಾಲಿ ಬಿಡು, ಎಲ್ಲ ಒಂದು ಕಡೆ ತಿಂದಿದ್ಯಲ್ಲ, ಆಟ ಸಾಕು. ಏಟೆ ತಿಂದ್ರು ಹೊಟ್ಟೆ ತುಂಬಿದ ಆಟವ, ಮನಸ್ಸು ತುಂಬಕ್ಕಿಲ್ಲ. ನಂಗೆ ಗೊತ್ತು ಕಣ್ಮಗ, ಮನ್ಸಂಗೆ ಜೀವನದಾಗೆ ನೆಮ್ಮದಿ ಚಾನೆ ಮುಖ್ಯ. ನೆಮ್ಮದಿ ಒಂದಿದ್ರೆ ಜೀವನದಾಗೆ ಉಳ್ದಿದ್ದು ಯಾವುದು ಲೆಕ್ಕಕ್ಕಿರಲ್ಲ. ಆದ್ರೆ ಏನ್ ಮಾಡೋದು ಮಗ, ನಿನ್ನ ಜೀವನದ ಅರ್ಧ ನೆಮ್ಮದಿನೇ ಕಳೆದವಾಗೈತೆ. ಹೌದು ಕಣವ, ನಮ್ಮೂರಿಲ್ಲದೆ ನನ್ನ ಅರ್ಧನೇ ಆಗ್ಬಿಟ್ಟಿದೆ.